ಆ ಜ್ಯೋತಿ ತಗೊಂಡು ಬಂದ ಕೂಡಲೇ ನಮ್ಮರೆಲ್ಲ ಹೋದರು. ಏನು ಆ ಭಾವನೆ, ಆ ಫೀಲಿಂಗ್ಸ್ ನೋಡಿದ್ರೆ, ಏನು ಆರಾಧನೆ ಭಾವ ನೋಡಿದೆ. ನಾನು ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲೇ ಮಕ್ಕಳೇ, ನೀವೆಲ್ಲ ನಿಮ್ಮಲ್ಲಿರುವ ಜ್ಯೋತಿಯನ್ನು ದರ್ಶಿಸುವುದಕ್ಕೆ, ನೋಡುವುದಕ್ಕೆ ಈ ಪ್ರಯತ್ನ ಮಾಡಿದ್ರೆ ಯಾವತ್ತೂ ನೀವು ಮಹಾನ್ ಜ್ಞಾನಿಗಳು, ಯೋಗಿ ಆಗ್ತಾ ಇದ್ರಿ. ಆ ಜ್ಯೋತಿ ಮೇಲೆ ಇದ್ದಷ್ಟು ಶ್ರದ್ಧೆ, ಭಾವನೆ ನಿಮ್ಮ ಎಲ್ಲಿರುವ ಜ್ಯೋತಿ ಬಗ್ಗೆ ನೀವು ಪ್ರಯತ್ನ ಪಡ್ತಾ ಇಲ್ಲ. ರಾಮೇಶ್ವರ ಹೋದರೂ ಶನೇಶ್ವರ ಬಿಟ್ಟಿಲ್ಲ. TSSM ಅದು ಬ್ರಹ್ಮಜ್ಞಾನಿಗಳ ವೇದಿಕೆ. ಇದು ಯಾವುದು? TSSM, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅನ್ನೋದು ಬ್ರಹ್ಮಜ್ಞಾನಿಗಳ ವೇದಿಕೆ. ಇಲ್ಲಿಗೆ ಬಂದು ಅಲ್ಪ ಜ್ಞಾನಿಗಳು ಏನು ಮಾಡ್ತಾ ಇದ್ದಾರೆ? ಸೇಮ್ ಅದೇ ರಿಪೀಟ್ ಮಾಡ್ತಾ ಇದ್ದಾರೆ. ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಕೂಡ ಮತ್ತೇನು ಮಾಡ್ತಾ ಇದ್ದಾರೆ? ಪೋಸ್ಟರ್ಗಳು. ಅದು ನಮ್ದು ಏನಾಗಿತ್ತು ಅಂದರೆ, ಹಳೆ ಚಟಗಳು ಹೋಗ್ತಾ ಇಲ್ಲ. ನಮ್ಮವರು ಚುಕ್ಕಾಡಿಗೆ ಓದಿನ ಕಡ್ಡ ಅಂತಂದರೆ ಅದು ಹೋಗಿ ಹಚ್ಚಂಗಿಲ್ಲ. ಅವನ ತಿರುಗಿದ್ದೀವಿ ಆ ಫೋಟೋಗೆ ಹೇಳುತ್ತೀರಿ. ನಮ್ಮದು ಕೂಡ ಭಜನೆ ಮಂದಿರ ಥರ ಮಾಡಿದ್ರು. ಆತ ಈ ಬುದ್ಧನ ತಂದಾನೆ, ಆತ ಮಹಾವತಾರ ಬಾಬು ತಂದಾನೆ, ಇವರು ಪತ್ರಿಜು 3 ಇಟ್ಟಾನ ಮಂಜುನಾಥ, ನಮ್ಮ ಹುರಿಯಾಳ ಮಂಜುನಾಥ. ಏನು ಮಾಡೋದಲ್ಲ, ಇದೇನ ನಾವು ಭಜನೆ ಮಂದಿರದಿಂದ ಇಲ್ಲಿಗೆ ಬಂದ್ವಿ ಧ್ಯಾನ ಮಂದಿರಕ್ಕೆ. ಮತ್ತು ಇಲ್ಲಿ ರಾಮೇಶ್ವರ ಹೋದ್ರು ಶನೇಶ್ವರ ಬಂದ್ಬಿಟ್ನಲ್ಲ. ಏನಿದ್ರೆ ಮತ್ತೆ ನಾವು ಇಲ್ಲಿಗೆ ಹೋದ್ರೆ ಇದೇ ಬರುತ್ತೆ, ಹಳೆ ಚಾಳಿ ಅಂತೇನು ಮಾಡಿದೆ. ಮಣ್ಣೆಲ್ಲ ಕ್ಲೀನ್ ಮಾಡುವಾಗ ಭಾಳ ಮಟ್ಟಿಗೆ ಅವ್ರನ್ನೆಲ್ಲ ಪತಂಜಲಿನ ಗೀತಾಂಜಲಿನ ಎಲ್ಲ ಕಳಿಸಿವೆ. ಅದಕ್ಕೆ ಆ ಫೋಟೋ ನೋಡಿದ್ಕೊಳ್ಳಿ ನಮ್ಗೆ ಏನಾಗ್ತದೆ ಅಂದರೆ, ನಾವು ಜೀರೋ, ಅವನ ಹೀರೋ. ನಾವು ಏನೂ ಇಲ್ಲ, ಎಲ್ಲ ಅವನೇ. ಈ ರೀತಿ ಮಾಡ್ತಾ ಹೋದರೆ ಯಾವತ್ತೂ ನಿಮಗೆ ಜ್ಞಾನ ಆಗುತ್ತೆ. ಅದಕ್ಕೆ ಮಾಸ್ಟರ್ಸ್ ಯಾವಾಗಲೂ ಕೂಡ ಆ ಗಟ್ಸ್ ಇರಬೇಕು. ಯಾವುದು? ನಾನು ಪರಮಾತ್ಮ, ಈ ಕಣ್ಣಿಗೆ ಕಾಣುವ ಸಮಸ್ತ ಜಗತ್ತಲ್ಲಿ ಕೂಡ ಇರೋದು ನಾನೇ ಅನ್ನೋದು ಯಾವಾಗ ನಿಮಗೆ ಭಾವನೆ ಸಾಧನೆ ಮಾಡ್ತಾ ಹೋದರೆ 24 ಅವರ್ಸಲ್ಲಿ ನಿಮಗೆ ಈ ಬ್ರಹ್ಮಾಂಡದ ಎಲ್ಲರ ಜೊತೆ ನೀವು ಅನುಸಂಧಾನ ಆಗ್ತೀರಿ. ಅವಾಗ ನಿಜವಾದ ಜ್ಞಾನೋದಯ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ?